ಏನು ಲಾಲ್ಬಾಗ್ ವಿಶೇಷತೆ ಹೆಂಗ್ ಸ್ಟಾರ್ಟ್ ಆಯಿತು? ಈಗ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಒಂದು ಮಾಹಿತಿಯ ಪ್ರಕಾರ 1760ನಲ್ಲಿ ಇಲ್ಲಿ ಹೈದರಾಲಿಯವರ ಒಂದು ಖಾಸಗಿ ತೋಟ ಆಗಿತ್ತು. 40 ಎಕರೆ ಖಾಸಗಿ ತೋಟ ಆಗಿತ್ತು. ಈಗ ತಮಗೆ ಗೊತ್ತಿರುವಾಗೆ ಹೈದರಾಲಿ ಅವರು ಇದು ರೂಲರ್ ಆಗಿದ್ರು. ಮೈಸೂರು ಭಾಗದಿಂದ ಅವ್ರು ಆ್ಯಕ್ಚುಲಿ ಈ ಕಡೆ ದೇವನಹಳ್ಳಿ ಕಡೆ ಹೋಗಬೇಕು ಅಂದರೆ ಇದು ಒಂದು ರೆಸ್ಟಿಂಗ್ ಪ್ಲೇಸ್ ಅವರಿಗೆ. ಸೊ 40 ಅಡಿ ಖಾಸಗಿ ತೋಟ ಆಗಿತ್ತು. ಮತ್ತು ನಮ್ಮ ಯಾವುದೇ ಸಾರ್ವಜನಿಕರಿಗೆ ಅವಕಾಶ ಇರಲಿಲ್ಲ. ಸೊ ತದನಂತರ ಟಿಪ್ಪು ಅವರು ಹೈದರಾಲಿಯ ಮರಣಾನಂತರ ಟಿಪ್ಪು ಅವ್ರ ಕೈಗೆ ಬರುತ್ತೆ. ಆವಾಗ ಅವರೊಂದಷ್ಟು ಕೊಲ್ಲಿ ರಾಷ್ಟ್ರಗಳಿಂದ ಒಂದಷ್ಟು ಗಿಡಗಳನ್ನು ಇಲ್ಲಿಗೆ ತಂದು ಹಾಕಿ ಸಂರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ತೆಗೆದುಕೊಳ್ತಾರೆ. ಟಿಪ್ಪು ಮರಣದ ನಂತರ ಅಂದರೆ ಬ್ರಿಟಿಷರ್ಸ್ ಅವ್ರನ್ನೇನು ಅಟ್ಯಾಕ್ ಮಾಡಿದ್ರು, ಅದರ ನಂತರ ಏನಾಗುತ್ತೆ ಅಂದರೆ ಇದು ಲಾಲ್ಬಾಗ್ ಪರ್ಸನಲ್ ಗಾರ್ಡನ್ ಹ್ಯಾಸ್ ಗಾನ್ ಟು ದಿ ಹ್ಯಾಂಡ್ಸ್ ಆಫ್ ಬ್ರಿಟಿಷರ್ಸ್. ಅಲ್ಲಿ ಬಿಗಿನಿಂಗಲ್ಲಿ ಬಂದಂಥ ಬ್ರಿಟಿಷರ್ಸ್ ಏನು ಮಾಡಿದ್ರು, ಅವರಿಲ್ಲಿ ವಸಾಹತುನ ಸ್ಥಾಪನೆ ಮಾಡಿ ಒಂದು ಸಮರ್ಪಕವಾದಂಥ ಆಡಳಿತವನ್ನು ಪ್ರಾರಂಭ ಮಾಡಲಿಕ್ಕೂ ಮುನ್ನ ಅವರ ಖಾಸಗಿ ತೋಟ ಮಾಡ್ಕೊಂಡ್ರು. ಅವರಲ್ಲಿ ಏನು ಬೇಕು ಬೆಳೀತಕ್ಕಂಥದ್ದು, ಯೂಸ್ ಮಾಡ್ತಕ್ಕಂಥದ್ದು, ಇದನ್ನು ಬಳಸ್ತಕ್ಕಂಥದ್ದು ಮಾಡ್ಕೊಳ್ತಾ ಇದ್ರು. ತದನಂತರ ಇಲ್ಲಿಗೆ ಜಾನ್ ಕೆಮರಾನ್ ಅಂತಕ್ಕಂಥ ಅಧಿಕಾರಿ ಕ್ಯೂರೇಟರ್ ಆಗಿ ಬಂದರು. 1856 ಏನು ನಮ್ಮ ಮಾರ್ಕ್ ಕಬ್ಬನ್ ಬೆಂಗಳೂರು ಹೈಕಮಿಷನರ್ ಆಗಿದ್ರು. ಅವರ ಕಾಲಾವಧಿನಲ್ಲಿ ಜಾನ್ ಕೆಮರಾನ್ ಅಂತಕ್ಕಂಥ ಅಧಿಕಾರಿ ಲಾಲ್ಬಾಗ್ ಕ್ಯೂರೇಟರ್ ಆಗಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಲಾಲ್ಬಾಗಿಗೆ ಒಂದು ಏನು ಕ್ಯೂ ಗಾರ್ಡನ್, ಲಂಡನ್ನಲ್ಲಿ ಪ್ರಪಂಚದ ಪ್ರಪ್ರಥಮ ಮತ್ತು ಬಿಗ್ಗೆಸ್ಟ್ ಬಟಾನಿಕಲ್ ಗಾರ್ಡನ್ ಇದೆ, ಅದು ಕ್ಯೂ ಗಾರ್ಡನ್ ಅಂತ ಕರಿತೀವಿ. ಅದೇ ಮಾದರಿನಲ್ಲಿ ಯಾಕೆ ಮಾಡಬಾರ್ದು? ಯಾಕೆಂದ್ರೆ ಅವರೆಲ್ಲರೂ ಕೂಡ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಂಥವ್ರು. ಆದ್ದರಿಂದ ಅದೇ ಮಾದರಿನಲ್ಲಿ ಮಾಡಬೇಕು ಅಂತ ಆಲೋಚನೆ ಬರುತ್ತೆ. ಅಲ್ಲಿಂದ ಅಧಿಕಾರಿಗಳನ್ನ ಕರೆಸ್ತಾರೆ. ವಿಲಿಯಂ ನ್ಯೂ ಅಂತಕ್ಕಂಥ ಅಧಿಕಾರಿ ಬಂದು ಇದು ಅತ್ಯಂತ ಪ್ರಶಸ್ತ ಸ್ಥಳ, ಇದನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಹಾಗಾಗಿ 1856ನಲ್ಲಿ ಅಧಿಕೃತವಾಗಿ ಲಾಲ್ಬಾಗನ್ನ ಗವರ್ನಮೆಂಟ್ ಬಟಾನಿಕಲ್ ಗಾರ್ಡನ್ ಅಂತೇಳಿ ಘೋಷಣೆ ಮಾಡ್ತಾರೆ. ಆ 40 ಎಕರೆ ಇದ್ದಂಥ ಪ್ರದೇಶವನ್ನು 140 ಎಕರೆಗೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ತದನಂತರ ಕೃಂಬಿಗಲ್ ಅಂತ ಬಂದರು, ಇದಕ್ಕೆ ಬೇಸಿಕ್ ಲೇಔಟ್ಗಳನ್ನ ಮಾಡಿದ್ರು. ಆಮೇಲೆ ರಾವ್ ಬಹದ್ದೂರ್ ಜವರಯ್ಯ ಅಂತ ಬಂದರು, ಅವರು ಕೂಡ ಒಂದಷ್ಟು ವರ್ಕನ್ನು ಮಾಡಿದ್ರು. ವಿಶೇಷವಾಗಿ ಜಾನ್ ಕೆಮರಾನ್ ಅವರ ಟೈಮ್ನಲ್ಲಿ ಐತಿಹಾಸಿಕ ಗಾಜನ್ ಮನೆ ನಿರ್ಮಾಣ ಆಗುತ್ತೆ. ಲಂಡನ್ನಿನ ರಾಜ ಆಲ್ಬರ್ಟ್ ವಿಕ್ಟರ್ ಅವರು ಇಲ್ಲಿಗೆ ಭೇಟಿ ನೀಡಿದ ಸ್ಮರಣಾರ್ಥ ಗಾಜನ್ ಮನೆಗೆ ಅಡಿಗಲ್ಲನ್ನು ಹಾಕ್ತಾರೆ. ತದನಂತರ ಲಂಡನ್ನಿಂದ ಅಲ್ಲಿ ಕ್ಯಾಸ್ಟ್ ಐರನ್ ಪಿಲ್ಲರ್ಸು, ಅಲ್ಲಿಗೆ ಬೇಕಾದಂಥ ಮೆಟೀರಿಯಲ್ನ ಶಿಪ್ ಮುಖಾಂತರ ತರಿಸ್ಕೊಂಡು ಇಲ್ಲಿ ಅದನ್ನ ಕ್ರಿಸ್ಟಲ್ ಪ್ಯಾಲೇಸ್ನ ಮಾದರಿನಲ್ಲಿ ನಿರ್ಮಾಣ ಮಾಡ್ತಾರೆ. 1889 ಸೊ ತದನಂತರ ಡಾಕ್ಟರ್ ಎಂ ಎಚ್ ಮರಿಗೌಡರು ಅಂತ ಹೇಳಿ ತೋಟಗಾರಿಕೆ ಇಲಾಖೆಯ ಸಾರಥ್ಯವನ್ನು ವಹಿಸ್ಕೊಳ್ತಾರೆ. ಅವರ ಕಾಲಾವಧಿನಲ್ಲಿ ಕೆಂಗಲ್ ಹನುಮಂತಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ಏನು ಹೈದರಾಲಿಯ ಕಾಲದಲ್ಲಿ 40 ಎಕರೆ ಇತ್ತು, ಬ್ರಿಟಿಷ್ ಕಾಲದಲ್ಲಿ 140 ಎಕರೆ ಆಯಿತು. ಮತ್ತೆ ಇವ್ರ ಟೈಮ್ನಲ್ಲಿ ಮತ್ತೆ ಒಂದು 120 ಎಕರೆನ ಆ್ಯಡ್ ಮಾಡೋದ್ರ ಮುಖಾಂತರ 100 ಎಕರೆನ ಡಾಕ್ಟರ್ ಎಂ ಎಚ್ ಮರಿಗೌಡರು ಕೆಲವು ಭಾಗಗಳನ್ನು ಅಕ್ವಿಷನ್ ಮಾಡಿಕೊಂಡು ಲಾಲ್ಬಾಗ್ ಪ್ರದೇಶವನ್ನ 120 ಎಕರೆಯಿಂದ 240 ಎಕರೆಗೆ ವಿಸ್ತೀರ್ಣ ಮಾಡ್ತಾರೆ. ಸೊ ಇವತ್ತಿಗೂ ಕೂಡ ಲಾಲ್ಬಾಗಿನ ಒಟ್ಟಾರೆ ವಿಸ್ತೀರ್ಣ 240 ಎಕರೆ. ಸೊ ಹೀಗೆ ಲಾಲ್ಬಾಗ್ 3 ಹಂತಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೆ. 40 ಎಕರೆ, 120 ಎಕರೆ ಮತ್ತು 240 ಎಕರೆ. ಸೊ ತದನಂತರ ಸಾಕಷ್ಟು ಏನು ಸಸ್ಯ ಪ್ರಭೇದಗಳನ್ನ ಬೇರೆ ಬೇರೆ ದೇಶಗಳಿಂದ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸನೂ ಕೂಡ ನಿರಂತರವಾಗಿ ನಡ್ಕೊಂಡು ಬಂದಿದೆ ಸರ್. ಓಕೆ, ಲಾಲ್ಬಾಗಿಗೆ ಪರ್ಟಿಕ್ಯುಲರ್ಲಿ ಸಾರ್ವಜನಿಕರು ಅಟ್ರಾಕ್ಟ್ ಆಗಬೇಕು ಅಥವಾ ಯಾಕೆ, ಯಾವ್ಯಾವ ಸ್ಪಾಟನ್ನು ನೋಡ್ಬೋದು, ಲಾಲ್ಬಾಗಲ್ಲಿ ಏನೆಲ್ಲ ಮಾಡಿದ್ದೀರಿ, ಇದೆಲ್ಲ ಒಂದು ಕಡೆ ನಾನು ರಿಸರ್ಚ್ ಮಾಡಿದಾಗ ಕಡಿಮೆ ಇನ್ಫಾರ್ಮೇಷನ್ನೇ ಗೂಗಲಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಏನು ಪರ್ಟಿಕ್ಯುಲರ್ಲಿ ಈ ಒಂದು ಅಂಶಗಳನ್ನು ನಾವು ಮಾಡಿದ್ದೀವಿ ಅಥವಾ 8-10 ಅಂಶಗಳನ್ನು ಮಸ್ಟ್ ವಿಸಿಟ್ ಲಾಲ್ಬಾಗ್ ಅನ್ನುವಂಥದ್ದು? ಈಗ ಪ್ರಮುಖವಾಗಿ ಲಾಲ್ಬಾಗ್ ಒಂದು ಸಸ್ಯಶಾಸ್ತ್ರೀಯ ತೋಟ. ಇಲ್ಲಿ ನಮ್ಮಲ್ಲಿ ಈಗ ಸುಮಾರು 3000 ಜಾತಿಯ ಸಸ್ಯ ಪ್ರಭೇದಗಳನ್ನು ಕಾಣಬಹುದು. ನಮ್ಮ ದೇಶದ, ನಮ್ಮ ರಾಜ್ಯದ ಮತ್ತು ಹೊರ ಜಗತ್ತಿನ ಸುಮಾರು 160 ದೇಶದ ಮರಗಿಡಗಳಿದೆ. ಆಮೇಲೆ ಜೊತೆಗೆ ನಮ್ಮ ದೇಶದ ಪ್ರತಿಯೊಂದು ಬಹುತೇಕ ಬಹಳಷ್ಟು ಅಪರೂಪದ ಮರಗಿಡಗಳ ಸಂಗ್ರಹ ಇಲ್ಲಿದೆ. ಈಗ ನೋಡಿ, ನಮ್ಮಲ್ಲಿ ಒಂದು ಅಡಿನ್ಸೋನಿಯಾ ಡಿಜಿಟೇಟಾ ಅಂತ ಕರಿತೀವಿ, ಅದಕ್ಕೆ ಆನೆ ಹುಣಸಿ ಅಂತ ಕರಿತೀವಿ. ಅದು ಇಟ್ ಇಸ್ ಅ ಲಾಂಗ್ ಲಿವಿಂಗ್ ಟ್ರೀ ಆನ್ ದಿ ಅರ್ತ್. ಇಟ್ ಕ್ಯಾನ್ ಲಿವ್ ಮೋರ್ ದನ್ 5000 ಇಯರ್ಸ್. ಸೊ ಅಂತ ಸುಮಾರು ಒಂದು 8 ಮರಗಳು ಲಾಲ್ಬಾಗ್ನಲ್ಲಿ ನೋಡ್ಬೋದು. ಆಮೇಲೆ ಆ ಮರದ ವಿಶೇಷ ಅಂತಂದ್ರೆ ಅದು ಮೇಲ್ಭಾಗದಲ್ಲಿ 50 ಅಡಿ ಮೇಲ್ಗಡೆ ಬೆಳೆದಿದ್ರೆ ರೂಟ್ ಸಿಸ್ಟಮ್ ಕೂಡ 50 ಅಡಿ ಹೋಗುತ್ತೆ. ಆಮೇಲೆ ಸುಮಾರು 12,500 ಗ್ಯಾಲನ್ ವಾಟರ್ನ ಟ್ರಂಕ್ನಲ್ಲಿ ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಅದನ್ನ ನಾವು ಯೂಸ್ ಮಾಡಿಕೊಂಡ್ರೆ ಮತ್ತೆ ನೆಕ್ಸ್ಟ್ ಡೇ ನೀವು 12,500 ಲೀಟರ್ ಮತ್ತೆ ಅಲ್ಲಿ ನೀರು ಇರ್ತದೆ. ಸೊ ಇಟ್ ಈಸ್ ರೆಫರ್ಡ್ ಆಸ್ ಅ ಲಿವಿಂಗ್ ಬೋರ್ವೆಲ್. ಸೊ ಹಾಗಾಗಿ ಇದು ಬಹಳ ಅಪರೂಪದ ಮರ. ಆಮೇಲೆ ಅದೇ ರೀತಿ ನಮ್ಮಲ್ಲಿ ಸಿಲ್ಕ್ ಕಾಟನ್ ಟ್ರೀ ಅಂತಿದೆ, ಅದು ಸುಮಾರು 200 ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥದ್ದು. ಆಮೇಲೆ ಅದು ಬಟ್ರಸ್ ರೂಟ್ ಸಿಸ್ಟಮ್ ಅಂತಿದೆ. ಅಂದ್ರೆ ನಾವು ಸಾಮಾನ್ಯವಾಗಿ ಮರಗಳಲ್ಲಿ ಭೂಮಿಯ ಒಳಗಡೆ ರೂಟ್ ಸಿಸ್ಟಮ್ ಅನ್ನು ನೋಡ್ತೀವಿ. ಆ ಹೊರಗಡೆ ರೂಟ್ ಸಿಸ್ಟಮ್ ಜೊತೆಗೆ ಏರಿಯಲ್ ರೂಟ್ಸ್ ಟೈಪು ಬಟ್ರಸ್ ರೂಟ್ ಸಿಸ್ಟಮ್ ಅಂದ್ರೆ ಮೇಲ್ಭಾಗದಲ್ಲಿ ಬಹಳ ಆಕರ್ಷಣೆಯಿಂದ ಇಲ್ಲಿ ಕೂಡ ಒಂದು ಸಿಲ್ಕ್ ಕಾಟನ್ ಟ್ರೀ ಇದೆ. ಅದು ಬಹುಶಃ ಜನಗಳಿಗೆ ಅತ್ಯಂತ ಒಂದು ಆಕರ್ಷಣೆಯನ್ನ ಉಂಟು ಮಾಡುತ್ತೆ. ಆ ತರದ ಮರಗಳಿದೆ.
ಆಮೇಲೆ ನಮ್ಮಲ್ಲಿ ಒಂದು ಸೆಂಚುರಿ ಪಾಮ್ ಅಂತಿದೆ, ಅಂದ್ರೆ ಶ್ರೀತಾಳೆ ಅಂತ ಕರಿತೀವಿ. ಅದನ್ನ ಕೋರಿಫಾ ಅಂಬ್ರಾಕ್ಯುಲಿಫರ್ ಅಂತ ವೈಜ್ಞಾನಿಕವಾಗಿ ಕರಿತೀವಿ. ಆದ್ರೆ ಇದರ ನೇಟಿವ್ ಶ್ರೀಲಂಕಾ. ಅದನ್ನ ನಾವು ಬಟಾನಿಕಲ್ ಇಂಟ್ರೆಸ್ಟ್ ಇಂದ ತರಿಸಿ ನೆಟ್ಟಿದ್ದಾರೆ. ಇದರ ವಿಶೇಷ ಅಂತಂದ್ರೆ 100 ವರ್ಷಕ್ಕೊಂದ್ಸಾರಿ ಹೂ ಬಿಡುತ್ತೆ. ಅಂದ್ರೆ ಇಡೀ ಪಾಮ್ ಅಲ್ಲಿ ಮೇಲ್ಗಡೆ ಸುಮಾರು 4 ಟನ್ ತೂಕದ ಹೂವನ್ನ ಬಿಡುತ್ತದೆ. ಇನ್ಫ್ಲಾರೆಸೆನ್ಸ್ ಅಂತ ಕರಿತೀವಿ. ಸುಮಾರು 10 ಮಿಲಿಯನ್ ಸೀಡ್ ಅನ್ನ ಅದು ಸೆಟ್ ಮಾಡುತ್ತೆ. ಬೀಜ ಬಲಿತು ಕಾಯಿಗಳೆಲ್ಲ ಉದುರಿದ ಮೇಲೆ 1 ವರ್ಷದಲ್ಲಿ ಇಡೀ ಮರ ಸತ್ತು ಹೋಗ್ತದೆ. ಅಂದ್ರೆ ಇಡೀ ತನ್ನ ಜೀವಿತಾವಧಿಯ ಒಂದು ಏನು ಸಾರಾಂಶವನ್ನ ಹೂಗಳಿಗೆ ಬಳಸಿ ಮತ್ತೆ ಅದು ಸತ್ತು ಹೋಗ್ತದೆ. ಸೊ ಈ ತರದ ಬಹಳ ವಿಶೇಷವಾದ ಸಸ್ಯ ಪ್ರಭೇದ ಇದೆ. ಸೊ ಏನು ಈ ಒಂದು ಪ್ರಕೃತಿನಲ್ಲಿ ಎಂತೆಂತ ಒಂದು ಕೌತುಕಗಳಿದೆ ಅಂತಕ್ಕಂಥದ್ದು ಇವತ್ತಿನ ಯಂಗ್ಸ್ಟರ್ಸ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ನಾವು ಬೋನ್ಸಾಯಿ ಗಿಡಗಳನ್ನ ಮಾಡಿದೀವಿ. ಅಂದ್ರೆ ದೊಡ್ಡ ದೊಡ್ಡ ವೃಕ್ಷಗಳನ್ನ ಒಂದು ಶಾಲೋ ಕಂಟೈನರ್ ಬೆಳೆಸ್ತಕ್ಕಂಥ ಜಾಪನೀಸ್ ಕಲೆ ಅದು. ಅದರದ್ದು ವಿಶೇಷ ವಿನ್ಯಾಸ ಇದೆ. ಮತ್ತೆ ನಿಮ್ಗೆ ಕ್ಯಾಕ್ಟೈ ಮತ್ತು ಸಕ್ಯುಲೆಂಟ್ಸ್ ಒಂದು ಹೌಸ್ ಇದೆ ಇಲ್ಲಿ, ಕ್ಯಾಕ್ಟೈ ಗಾರ್ಡನ್ ಅಂತ ಕರಿತೀವಿ. ಏನು ಕಡಿಮೆ ನೀರು ಬೀಳ್ತಕ್ಕಂಥ 0.5 ಅಟ್ಮಾಸ್ಫಿಯರ್ ನಲ್ಲಿ ಸೊ ಯಾವ್ಯಾವ ಈ ಕ್ಯಾಕ್ಟೈ ಕಳ್ಳಿ ಜಾತಿ ಗಿಡಗಳು ಬರಬಹುದು. ಬಹಳಷ್ಟು ಮಕ್ಕಳಿಗೆ ಮತ್ತೆ ನಮ್ಮ ಪರಿಸರ ಪ್ರಿಯರಿಗೆ ಅದರ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಆಮೇಲೆ ಟೋಪಿಯರಿ ಅಂದ್ರೆ ಗಿಡಗಳಲ್ಲೇ ಯಾವ್ಯಾವ ರೀತಿ ವಿನ್ಯಾಸಗಳನ್ನ ಮಾಡಬಹುದು. ಆಮೇಲೆ ನಮ್ಮಲ್ಲಿ ಒಂದೀಗ ಅಕ್ವಾಟಿಕ್ ಗಾರ್ಡನ್ ಅಂತ ಮಾಡ್ತಾ ಇದೀವಿ. ನೀರಿನಲ್ಲಿ ಯಾವ್ಯಾವ ರೀತಿ ಗಿಡಗಳನ್ನ ಬೆಳಿಬಹುದು. ಈಗ ಮುಂದೆ ನಮ್ಮ ಫ್ಯೂಚರ್ ಪ್ಲಾನ್ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್, ಕೀಟ ಭಕ್ಷಕ ಗಿಡಗಳು, ಆ ತರದ್ದು ಯಾವ ರೀತಿ ಇರ್ತದೆ. ಮತ್ತೆ ಆಂಥೂರಿಯಂ ಹೌಸು, ಆರ್ಕಿಡ್ ಹೌಸಸ್. ಸೊ ಈ ರೀತಿ ಲಾಲ್ಬಾಗ್ ನಲ್ಲಿ ಹಲವಾರು ಕೌತುಕಗಳಿದೆ. ಆಮೇಲೆ ನಾವು ಇಲ್ಲಿ ಏನು ನೋಡ್ತಾ ಇದೀವಿ, ಇದೆಲ್ಲ ನಮ್ಮ ಬ್ರಿಟಿಷರ್ಸ್ ಫಾರ್ ದಿ ಫಸ್ಟ್ ಟೈಮ್ ದೇ ಇಂಟ್ರೊಡ್ಯೂಸ್ ಯೂಕಲಿಪ್ಟಸ್ ಫ್ರಮ್ ಆಸ್ಟ್ರೇಲಿಯಾ 220 ವರ್ಷಗಳ ಹಿಂದೆ. ಆ ಫಸ್ಟ್ ಸೆಟ್ ಆಫ್ ಯೂಕಲಿಪ್ಟಸ್ ಅನ್ನು ಅವರು 3 ಕಡೆ ಇಂಟ್ರೊಡ್ಯೂಸ್ ಮಾಡಿದ್ರು. ಒಂದು ನಂದಿ ಹಿಲ್ಸ್, ಒಂದು ಲಾಲ್ಬಾಗು, ಇನ್ನೊಂದು ನೀಲಗಿರೀಸ್ ನಮ್ಮ ತಮಿಳುನಾಡು. ಅಂತ ಒಂದು ಮರ ನಮ್ಮ ಮಳೆಗಾಳಿಗೆ ಬಿದ್ದಂತ ಸಂದರ್ಭದಲ್ಲಿ ಅದನ್ನ ಸಾಮಾನ್ಯ ರೀತಿಯಲ್ಲಿ ವಿಲೇವಾರಿ ಮಾಡಿದ್ರೆ ನಾವು ಒಂದು ರಾಷ್ಟ್ರೀಯ ಮರಗೆತ್ತನೆ ಶಿಬಿರ ಮಾಡಿದ್ವಿ. ಅದ್ರ ಮುಖಾಂತರ ಒಂದು ವುಡ್ ಕಾರ್ವಿಂಗ್ಸ್ ಮಾಡಿದ್ವಿ. ಬಹಳ ವಿಶೇಷವಾದಂತ ಈಗ ಅಲ್ಲಿ ನೋಡಿ, ಅದು ಅಲಿಗೇಟರ್ ನೋಡ್ತೀವಿ ಆ ಕಡೆ, ಈ ಕಡೆ ಬಫೆಲೋಸ್ ಇದೆ, ಅಲ್ಲಿ ಪ್ರಕೃತಿ ಮಾತೆ ಚಿತ್ರಣ ಇದೆ, ಬುದ್ಧ ಇದ್ದಾನೆ. ಸೊ ಹೀಗೆ ಮರಗಳಲ್ಲಿ ಹಲವಾರು ಆಕರ್ಷಕ ವಿನ್ಯಾಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಮಾಡಿ ಇಲ್ಲೇ ನಾವು ಒಂದು ಔಟ್ಡೋರ್ ಮ್ಯೂಸಿಯಂ ಅನ್ನ ಮಾಡಿದೀವಿ. ಇದು ಭಾರತದ ಫಸ್ಟ್ ಔಟ್ಡೋರ್ ಮ್ಯೂಸಿಯಂ ವುಡ್ ಮರಗಳಲ್ಲಿ. ಅದು ಲಾಲ್ಬಾಗ್ನ ವಿಶೇಷ. ಇದರಲ್ಲಿ ಸಾಕಷ್ಟು ಜನ ಸೆಲ್ಫಿಗಳು ತಗೊಳ್ತಾರೆ. ಮರಗಳಲ್ಲಿ ಮಾಡ್ಬೋದಾ ಅಂತ. ಅಲ್ಲ, ಇದು ಪ್ರಮುಖವಾಗಿ ನಮ್ಮ ಒಂದು ಚಿಂತನೆ. ಅದನ್ನ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರ ಸಹಕಾರದಿಂದ ಮತ್ತೆ ಬೇರೆ ಬೇರೆ ನಮ್ಮ ಎಲ್ಲ ಆರ್ಟಿಸ್ಟ್ಗಳ ಸಹಕಾರದಿಂದ ಡಾಕ್ಟರ್ MC ಜಗದೀಶ್ ಅವರ ಕೊಡುಗೆ. ಹೌದು. ಈಗ ಇದು ಎಷ್ಟು ಇನ್ಫ್ಲೂಯೆನ್ಸ್ ಅಂದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಕ್ಯಾಂಪಸ್, ನಮ್ಮ HL ಕ್ಯಾಂಪಸ್ ಇರ್ಬೋದು, ಆಮೇಲೆ ಇದು ಲೈಕ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾಂಪಸ್, ಇದು ASC ಇದೆಯಲ್ಲ, ಅಲ್ಲಿ ಕ್ಯಾಂಪಸ್ ಇರ್ಬೋದು. ಅಲ್ಲಿ ಅವರೆಲ್ಲ ತಜ್ಞರು ಮತ್ತೆ ಅಲ್ಲಿ ಏನೋ ಉಸ್ತುವಾರಿ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಇದನ್ನ ನೋಡಿ ನಮ್ಮಲ್ಲೂ ಇಷ್ಟೊಂದು ದೊಡ್ಡ ಮರಗಳಿದೆ, ಈ ಮರಗಳನ್ನು ಕೂಡ ಈ ರೀತಿ ಯಾಕೆ ಬದುಕಿದೆಯಾ ಅಥವಾ ಇಲ್ಲ ಇಲ್ಲ, ಇದು ಒಣಗಿ ಬಿದ್ದಿರ್ತಕ್ಕಂಥದ್ದು, ಮಳೆ ಗಾಳಿಯಿಂದ ಬಿದ್ದೋದಂತ ಮರಗಳನ್ನ ಇದಕ್ಕೊಂದು ವೈವಿಧ್ಯವಾದ ಒಂದು ರೂಪ ಕೊಟ್ಟು ಅದನ್ನ ಕನ್ಸರ್ವ್ ಮಾಡಿದೀವಿ. ಹೊರಗಡೆ ಆಕ್ಚುಲಿ ಕನ್ಸರ್ವ್ ಮಾಡ್ತಕ್ಕಂಥದ್ದು ಇಟ್ಸ್ ಎ ಚಾಲೆಂಜ್. ಯಾಕೆಂದ್ರೆ ಮಳೆ ಗಾಳಿ ನಿರಂತರವಾಗಿ ಬೀಳುತ್ತೆ, ಅಲ್ಲಿ ನಿಮಗೆ ಕೀಟ ಮತ್ತು ರೋಗಗಳ ಬಾಧೆ ಇರುತ್ತೆ. ಅದರಿಂದ ನಾವು ಇಲ್ಲಿ ಒಂದು FRLST ಅಂತಿದೆ, ಅಲ್ಲಿ ಅಂತ ಇರ್ತಕ್ಕಂಥದ್ದು. ಮತ್ತೆ ಲೈಕ್ ಬೇರೆ ಬೇರೆ ಸೈಂಟಿಸ್ಟ್ಗಳು, ಪ್ಲೈವುಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂದ ಡಾಕ್ಟರ್ ನರಸಿಂಹಮೂರ್ತಿ ಅಂತಿದ್ದಾರೆ, ಆ ತಜ್ಞರ ಸಹಕಾರ ತಗೊಂಡು ಅದೊಂದು ಸೆಲ್ಯುಲಾರ್ ಬೈಂಡಿಂಗ್ ಅಂತ ಟೆಕ್ನಾಲಜಿನಲ್ಲಿ ಅವ್ರು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಯಾವುದೇ ಕ್ರಾಕ್ಸ್ ಡೆವಲಪ್ ಆದ್ರೆ ಅದ್ರೊಳಗಡೆ ನೀರು ಇಳಿಬಾರ್ದು, ಯಾವುದೇ ಡಿಸೀಸು ಪೆಸ್ಟ್ ಅಟ್ಯಾಕ್ ಮಾಡಬಾರ್ದು, ಔಟ್ಡೋರ್ ಅಲ್ಲಿ ಕೂಡ ಹೆಚ್ಚು ಕಾಲ ಉಳಿಬೇಕು. ಆ ರೀತಿ ನಿರಂತರವಾಗಿ ಪ್ರತಿ ವರ್ಷ ನಾವು ಮೇಂಟೈನ್ ಮಾಡ್ತೀವಿ. ಸೊ ಇದು ಒಂದು ರೀತಿ ಒಂದು ದೊಡ್ಡ ಮೆಸೇಜ್ ಅನ್ನ ಕೊಟ್ಟಿದೆ. ನಾವು ಹಿಂದೆ ಕಳೆದ 4 ವರ್ಷಗಳಿಂದ ರಾಷ್ಟ್ರಪತಿ ಭವನದಲ್ಲಿ ಸಂಪೂರ್ಣವಾಗಿ ಅಲ್ಲಿ ಒಂದು ಉದ್ಯಾನವನ ಒಂದು ಅಭಿವೃದ್ಧಿಗೆ ಒಂದು ಸಲಹೆಯನ್ನ ನೀಡಲಿಕ್ಕೆ ಕರೆದಿದ್ರು. ಒಂದು ಸುಮಾರು 10 ದಿವಸ ರಾಷ್ಟ್ರಪತಿ ಭವನದಲ್ಲಿ ಉಳಿದು ಅಲ್ಲಿ ಸುಮಾರು 300 ವರ್ಷ, 400 ವರ್ಷ, 500 ವರ್ಷದ ಮರಗಳಿದೆ. ಅಂತ ಏನು ಹಾಳಾಗಿರ್ತಕ್ಕಂಥ ಮರಗಳನ್ನ ಈ ರೀತಿ ವುಡ್ ಕಾರ್ವಿಂಗ್ ಮಾಡ್ಲಿಕ್ಕೆ ನಾವು ಸಲಹೆ ಕೊಟ್ಟಿದೀವಿ. ಸೊ ಅಲ್ಲಿ ಕೂಡ ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಬಟ್ ಈಗ ಸಾಕಷ್ಟು ಕಡೆ ಈ ಒಂದು ಕಾನ್ಸೆಪ್ಟ್ ಒಂದು ಪ್ರಚಲಿತ ಇದಕ್ಕೆ ಬರ್ತಾ ಇದೆ. ಅಂದ್ರೆ ನಮಗೆ ಪ್ರಮುಖವಾಗಿ ನಂದಿ ಹಿಲ್ಸ್ ಮತ್ತೆ ಕೆಮ್ಮಣ್ಗುಂಡಿ KR ಹಿಲ್ಸ್ ಅಂತ ಹೇಳಿದೆ. ಮತ್ತೆ ಊಟಿನಲ್ಲಿ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಇದೆ. ಅದನ್ನ ಬಿಟ್ರೆ ನಮ್ಮ ಏನು ಮಡಿಕೇರಿಯ ರಾಜಾ ಸೀಟ್. ಸೊ ಈ 3 ಕೂಡ ಹಿಲ್ ಸ್ಟೇಷನ್ಸ್ ಬರುತ್ತೆ. ಮತ್ತೆ ಬಟಾನಿಕಲ್ ಗಾರ್ಡನ್ಸ್ ಅನ್ನ ತೆಗೆದುಕೊಳ್ಳೋದಾದ್ರೆ ಲಾಲ್ಬಾಗು ತಮಗೆಲ್ಲ ತಿಳಿದಿರೋ ಹಾಗೆ ರಾಜ್ಯದ ಪ್ರಪ್ರಥಮ ಬಟಾನಿಕಲ್ ಗಾರ್ಡನ್ ಇದು. ಬ್ರಿಟಿಷರ್ಸು ಸುಮಾರು 1856 ಅಲ್ಲಿ ಪ್ರಾರಂಭ ಮಾಡಿದಂತ ಸಸ್ಯಶಾಸ್ತ್ರೀಯ ತೋಟ. ಸೊ ತದನಂತರ ಆಕ್ಚುಲಿ 2011ರಲ್ಲಿ ಇದೇ ಮಾದರಿನಲ್ಲಿ ಸುಮಾರು 165 ವರ್ಷಗಳ ನಂತರ ಸಸ್ಯಶಾಸ್ತ್ರೀಯ ತೋಟಗಳನ್ನ ನಮ್ಮ ರಾಜ್ಯ ವ್ಯಾಪ್ತಿನಲ್ಲಿ ಮಾಡಬೇಕು ಅಂತಕ್ಕಂಥ ಹೆಬ್ಬಯಕೆಯಿಂದ ನಾವು ಈ ಬಟಾನಿಕಲ್ ಗಾರ್ಡನ್ಸ್ ಅನ್ನ ಮಾಡಬೇಕು ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನು ಹಾಕೊಂಡು ಸರ್ಕಾರದ ಅನುಮೋದನೆ ತೆಗೆದುಕೊಂಡ್ವಿ. ಸೊ ಈಗ ಪ್ರಸ್ತುತ ಬೆಂಗಳೂರಿನ ಏನೋ ಒಂದು ಈಸ್ಟ್ ಲಾಲ್ಬಾಗ್ ಅಂತೇಳಿ ಕನಮಂಗಲ, ಅಲ್ಲಿ ಒಂದು 70 ಎಕರೆನಲ್ಲಿ ಒಂದು ಹೊಸ ಸಸ್ಯಶಾಸ್ತ್ರೀಯ ತೋಟ ಉದ್ಘಾಟನೆ ಆಗಿದೆ.
ಆಮೇಲೆ ಅದೇ ರೀತಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ನಮ್ಮ ಏನು ಲಕ್ಷ್ಮೀ ಟೆಂಪಲ್ ಇದೆ, ಗೊರವನಹಳ್ಳಿ ಲಕ್ಷ್ಮಿ, ಅಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿ ಸುಮಾರು 223 ಎಕರೆನಲ್ಲಿ ಒಂದು ಸಸ್ಯಶಾಸ್ತ್ರೀಯ ತೋಟ ಬರ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಅದು ಈಗ ನಮ್ಮ ಲಾಲ್ಬಾಗು ಏನು ನಮ್ಮ ರಾಷ್ಟ್ರದ 2ನೇ ಸಸ್ಯಶಾಸ್ತ್ರೀಯ ತೋಟ ಆದ್ರೆ ಅದು ರಾಷ್ಟ್ರದ 3ನೇ ಸಸ್ಯಶಾಸ್ತ್ರೀಯ ತೋಟ. ಅದು ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. 233, ಲಾಲ್ಬಾಗು 240 ಎಕರೆ. ಹಾಗಾಗಿ ಅದು ಸುಮಾರು 110 ಎಕರೆ ಪ್ರದೇಶ ಈಗ ಅಭಿವೃದ್ಧಿ ಆಗಿದೆ. ಸುಮಾರು 1500ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು, ದೇಶ ವಿದೇಶಿ ಸಸ್ಯ ಪ್ರಭೇದಗಳನ್ನ ಪರಿಚಯ ಮಾಡಿದೀವಿ. ಅದನ್ನ ಏನು ಪ್ರಧಾನಮಂತ್ರಿಗಳು ಇಲ್ವೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಂದ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಪೂರಕ ಕಾರ್ಯಕ್ರಮಗಳು ಮಾಡಿದ್ದಾರೆ. ಡಾಕ್ಟರ್ MH ಮರಿಗೌಡ ನ್ಯಾಷನಲ್ ಬಟಾನಿಕಲ್ ಗಾರ್ಡನ್ ಅಂತ ಹೇಳಿ. ಸೊ ಮತ್ತೆ ಉಳಿದಂತೆ ಮೈಸೂರಿನಲ್ಲಿ ಲಿಂಗಾಂಬುದಿ ಬಟಾನಿಕಲ್ ಗಾರ್ಡನ್ ಅಂತ ಹೇಳಿ ಅದು 30 ಎಕರೆ ಪ್ರದೇಶ. ಅದು 2024 ಮಾರ್ಚ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಿದೆ. ಅದು ಮೈಸೂರು ಜಿಲ್ಲೆಯ ಪ್ರಪ್ರಥಮ ಸಸ್ಯಶಾಸ್ತ್ರೀಯ ತೋಟ. ಅದೇ ರೀತಿ ತೆರಕನಹಳ್ಳಿ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆಯ ತೆರಕನಹಳ್ಳಿನಲ್ಲಿ ಮತ್ತೊಂದು ಸಸ್ಯಶಾಸ್ತ್ರೀಯ ತೋಟ 30 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಾ ಇದೆ. ಅದು ತಮಗೆಲ್ಲ ತಿಳಿದಿರುವ ಹಾಗೆ ಪಶ್ಚಿಮ ಘಟ್ಟಕ್ಕೆ ಹೊಂದ್ಕೊಂಡಿರೋದ್ರಿಂದ, ಆಮೇಲೆ ಈ ಒಂದು ದೇಶದಲ್ಲಿ ಪಶ್ಚಿಮ ಘಟ್ಟ ಮಹತ್ವವಾದ ಪಾತ್ರವನ್ನು ವಹಿಸಿದೆ. ಪ್ರಮುಖವಾಗಿ ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ ಮತ್ತು ಕೇರಳ ಈ 4 ರಾಜ್ಯಗಳಲ್ಲಿ ಅದು ಹಾದೋಗುತ್ತೆ. ಸೊ ಸುಮಾರು 10-15 ಸಾವಿರ ಸ್ಪೀಸೀಸ್ಗೂ ಕೂಡ ಹೆಚ್ಚು ಸಸ್ಯ ಪ್ರಭೇದಗಳನ್ನ ನಾವು ಅಲ್ಲಿ ಕಾಣ್ತೀವಿ. ಅದರಲ್ಲಿ ಕೆಲವು ಅಳಿವಿನಂಚಿಗೆ ಹೋಗ್ತಾ ಇದೆ. ಅಂತಹ ಸಸ್ಯ ಪ್ರಭೇದಗಳನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ತೆರಕನಹಳ್ಳಿ ಸಸ್ಯ ತೋಟದಲ್ಲಿ ಆ ಸಸ್ಯ ಪ್ರಭೇದಗಳನ್ನ ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.